ಮುಖ್ಯಮಂತ್ರಿಗಳು 8:30ಗೆ ದೆಹಲಿಯಿಂದ ಬೆಂಗಳೂರಿಗೆ ಹೊರಡುತ್ತಾರೆ. ಈಗಷ್ಟೇ ಖಚಿತಗೊಂಡ ಸುದ್ದಿ. ಇವತ್ತೇ ವಾಪಸ್ ಬರ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. 8:30ಗೆ ದೆಹಲಿಯಿಂದ ಬೆಂಗಳೂರಿನ ಕಡೆ ಹೊರಡುತ್ತಾರೆ. ಆಪ್ತ ಸಚಿವರ ಜೊತೆಗೆ ಕೆಜೆ ಜಾರ್ಜ್ ಅವರ ದೆಹಲಿ ಮನೆಯಲ್ಲಿ ಸಭೆ ನಡೀತಾ ಇದೆ. ಎಐಸಿಸಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ನಡೆದ ಬೆಳವಣಿಗೆಗಳನ್ನು ಮುಖ್ಯಮಂತ್ರಿಗಳು ಆಪ್ತರ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಕರ್ನಾಟಕ ಭವನದಲ್ಲಿ ಉಪಮುಖ್ಯಮಂತ್ರಿಗಳಿದ್ದಾರೆ. ಅಲ್ಲಿಗೆ ಹೋಗುವುದಕ್ಕಿಂತ ಮೊದಲು ನಡೆದ ಘಟನೆಯನ್ನ ನೀವು ನೋಡ್ತಾ ಇದ್ದೀರಿ. ತೀವ್ರ ಅಸಮಾಧಾನಿತರಾಗಿದ್ದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅದೇ ಲಿಫ್ಟ್ನಲ್ಲಿ ಡಿಕೆ ಸುರೇಶ್, ಎನ್ ಎ ಹ್ಯಾರಿಸ್, ಬಸನಗೌಡ ಬಾದರ್ಲಿ ಎಲ್ಲರೂ ಇದ್ರು. ತೀವ್ರ ಅಸಮಾಧಾನಿತರಾಗಿದ್ದರು. ಪ್ರಶಾಂತ್, ಬರ್ತಾ ಇರುವ ಸುದ್ದಿಗಳನ್ನು ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರ ಈ ಅಸಮಾಧಾನ ನನಗೆ ಲಾಜಿಕಲ್ ಅನ್ನಿಸ್ತಾ ಇಲ್ಲ. ಅರೆ, ಯಾವ ಚರ್ಚೆ ಶುರು ಆಗಬೇಕು ಅಂತ ತಿಂಗಳುಗಟ್ಟಲೆ ಒದ್ದಾಡಿದ್ರು. ಅದು ಶುರುವಾಯ್ತು ರೀ. ಅಲ್ಲ, ಈ ಸಿಟ್ಟನ್ನೇ ನೀವು ನಿರ್ಣಯ ಅಂತ ತಗೋಬೇಡಿ. ಅನೇಕ ಬಾರಿ ಏನಾಗುತ್ತೆ, ಬೆಳಿಗ್ಗೆಯಿಂದ ಮ್ಯಾರಥಾನ್ ಡಿಸ್ಕಷನ್ಸ್ಗಳು ನಡೆದಾಗ ನೀವು ಅವ್ರ ಕಡೆಯಿಂದ ಯೋಚನೆ ಮಾಡಿ, ರಾಜಕಾರಣಿಗಳ ಕಡೆಯಿಂದ. ಓಕೆ, ನೀವು ಹಿಂಗೆ ಮುಖಕ್ಕೆ ಲೋಗೋ ಹಾಕಿದಾಗ ಆ ಕಾರಣಕ್ಕೆ ನ್ಯಾಚುರಲಿ ಸಿಟ್ಟು ಬರುತ್ತೆ. ಅವ್ರು ಲಿಫ್ಟಲ್ಲಿ ಲೋಗೋವನ್ನು ಪಕ್ಕಕ್ಕೆ ತಳ್ಳಿದ್ರು ಅನ್ನೋದು ಕಾರಣಕ್ಕೋಸ್ಕರ ಅವ್ರು ಸಿಟ್ಟಾಗಿದ್ದಾರೆ, ಅವ್ರ ಪರವಾಗಿ ಏನೂ ಆಗಿಲ್ಲ ಅಂತಕ್ಕಂಥದ್ದೇನೆ ಅನ್ಕೋಬೇಕಿಲ್ಲ. ಸಿದ್ದರಾಮಯ್ಯನವರು ಕೂಡ ಅವರು ಏನು ಭಾರಿ ಖುಷಿಯಲ್ಲಿರಲಿಲ್ಲ. ಹೌದು, ಖುಷಿಯಲ್ಲಿರಲಿಲ್ಲ. ಅವರು ಏನು ಭಯಂಕರ ಖುಷಿಯಲ್ಲಿದ್ದರು ಅನ್ನುವ ರೀತಿಯಲ್ಲಿ ಏನು ಪತ್ರಿಕಾಗೋಷ್ಠಿಯನ್ನು ನಡೆಸಲಿಲ್ಲ. ಸಿದ್ದರಾಮಯ್ಯ ವಿಚಿತ್ರ ನೋಡಿ, ಮೀಟಿಂಗ್ ಮುಗಿದು ಹೆಚ್ಚು ಕಡಿಮೆ 2 ತಾಸು ಆಗ್ಲಿಕ್ಕೆ ಬಂತು. 1 ಗಂಟೆ 50 ನಿಮಿಷ ಆಯಿತು. ಇಬ್ಬರು ಅಕ್ಕಪಕ್ಕದಲ್ಲಿದ್ದವ್ರಿಗೆ ಪೂರ್ತಿ ಮಾಹಿತಿ ಇಲ್ಲ. ಅನೇಕರಿಗೆ ನಾನು ಹೇಳ್ಬಿಡ್ತೇನೆ, ಅಂದರೆ ಪತ್ರಕರ್ತರ ಫಸ್ಟ್ ಲೇಯರ್ ಆಫ್ ಇನ್ಫಾರ್ಮೇಷನ್ ಅಕ್ಕಪಕ್ಕದಲ್ಲಿದ್ದವರಿಂದ ಬರುತ್ತೆ. ಆಮೇಲೆ ನಾವು ಹಾರ್ಸಸ್ ಇಮಿಡಿಯೇಟ್ ಏನು ಬಂದು ನಮ್ಗೆ ಫೋನ್ ಮಾಡಿ ಹೇಳಲ್ಲ ಯಾರು. ಹೌದು. ಬಟ್ 2 ಗಂಟೆ ಆಯಿತು, ಇನ್ನೂ ಯಾವುದೇ ಸ್ಪಷ್ಟತೆ ಯಾರಿಗೂ ಇಲ್ಲ. ಅದರ ಅರ್ಥ ನನಗನ್ಸುತ್ತೆ ಅಜಿತ್, ಎಲ್ಲ ಸಾಧಕ ಬಾಧಕಗಳ ಬಗ್ಗೆ ಹೈಕಮಾಂಡ್ನಲ್ಲಿ ಒಂದು ವಿಸ್ತೃತ ಚರ್ಚೆ ನಡೆದಿದೆ. ಅದು ನೋಡಿ, ಡಿ ಕೆ ಶಿವಕುಮಾರ್ ದೃಷ್ಟಿಯಿಂದ ನೋಡೋದಾದರೆ ಅಜಿತ್, ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಏನು ಹೇಳ್ತಿದ್ರು ಆ ಸ್ಟೆಪ್ಪಿಗೆ ಬಂದು ತಲುಪಿದೆ. ಹೌದು. ಒಂದು ವೇಳೆ ಏನೂ ನಿರ್ಣಯ ತೆಗೆದುಕೊಳ್ಳಬೇಕಾಗಿಯೇ ಇರದೇ ಇದ್ದರೆ ಹೈಕಮಾಂಡ್ ಈ ಸಭೆಯೇ ಕರೀತಾ ಇರಲಿಲ್ಲ. ಕರೆಕ್ಟ್. ಅಂದರೆ ಯಥಾಸ್ಥಿತಿಯ ಮುಂದುವರಿಕೆ ಅಂತಕ್ಕಂಥದ್ದೇ ಹೈಕಮಾಂಡ್ ಮನಸ್ಸಿನಲ್ಲಿದ್ದರೆ ಹೈಕಮಾಂಡ್ ಈ ಸಭೆಯನ್ನೇ ಯಾಕೆ ಕರಿಬೇಕಾಗ್ತಿತ್ತು? ಅದು ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಚುನಾವಣೆಯ ಮುಂಚೆ. ಈಗ ನಾನೊಂದು ಲಾಜಿಕ್ ಹೇಳಿದೆ, ರಾಜ್ಯಸಭೆ ವಿಧಾನ ಪರಿಷತ್ ಮುಂಚೆ ಬೇಕಿತ್ತ ಅಂತ. ಇನ್ನೊಂದು ಲಾಜಿಕ್ಕು ತೆಗೆದುಕೊಳ್ಳಿ ನೀವು. ನಾವು ಏನನ್ನೂ ಮಾಡದೇ ಇದ್ರೆ ರಾಜ್ಯಸಭೆ ವಿಧಾನ ಪರಿಷತ್ತಲ್ಲಿ ಸಪೋರ್ಟೇಜ್ ಆದರೆ ಕರೆಕ್ಟ್. ಹೈಕಮಾಂಡ್ ದೃಷ್ಟಿಯಿಂದ ಆ ಲಾಜಿಕ್ ಕಾಯೋಷ್ಟು ಕಾದ್ವಪ್ಪ, ನೀವೇನು ಕರೀಲಿಲ್ಲ, ನಾವು ನಮ್ಮ ದಾರಿ ನಾವು ನೋಡ್ಕೊಂಡ್ವಿ ಅಂತ ಜನ MLA ಗಳು ಒಂದು ಝಲಕ್ ತೋರಿಸಿದ್ರಪ್ಪ. ಈಗ ಸರ್ಕಾರ ಹಂಗೆ ಹಿಂಗೆ ಮಾಡ್ಲಿಕ್ಕೆ BJPಯ ಬೆಂಬಲ ಇರಲಿಕ್ಕಿಲ್ಲ. ಒಂದು ರಾಜ್ಯಸಭಾ ಸೀಟ್ ಬರುತ್ತಂದ್ರೆ ಅವ್ರು ಮಾಡ್ತಾರಲ್ಲ, ಯಾಕೆ ಮಾಡಲ್ಲ? ಹೌದು, ಅವ್ರ ಹತ್ರ ಆಕ್ಸೆಸ್ ಓಟ್ ಬೇರೆ ಇದ್ದಾವೆ. ಹಾಗಾಗಿ ನನಗನ್ಸುತ್ತೆ ಈ ಸಭೆ ತರಾತುರಿಯಲ್ಲಿ ನಡೆದಿದ್ದೇ ರಾಜ್ಯಸಭೆಯಲ್ಲಿ ಏನೇ ಆಗಬಾರದು ಅಂತ. ಬಟ್ ಈ ಸಭೆಯ ಫಲಶ್ರುತಿ ರಾಜ್ಯಸಭೆಯಲ್ಲಿ ಏನಾಗುತ್ತಾ ವಿ ಡೋಂಟ್ ನೋ. ಬಟ್ ಒಂದಂತೂ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಅಜಿತ್, ಹೈಕಮಾಂಡ್ ಪೂರ್ಣ ಪ್ರಮಾಣದ ಫೋರ್ಸ್ ಹಾಕಿ, ವಿ ಹ್ಯಾವ್ ಟೇಕನ್ ಎ ಡಿಸಿಷನ್, ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಇಟ್. ಆ ಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಇಲ್ಲ. ಮಾರುತೇಶ್ ಕೂಡ ನಮ್ಮನ್ನ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತೇಶ್, ಏನು ಹೇಳ್ತಾ ಇದ್ದಾವೆ ನಿಮ್ಮ ಸೋರ್ಸ್? ಹೆಂಗೆ ರೀಡ್ ಮಾಡಬೇಕಿದನ್ನು? ಮುಖ್ಯಮಂತ್ರಿಗಳ ಮುಖದಲ್ಲೂ ಖುಷಿ ಇಲ್ಲ, ಉಪಮುಖ್ಯಮಂತ್ರಿಗಳ ಮುಖದಲ್ಲೂ ಖುಷಿ ಇಲ್ಲ. ಅಂದರೆ ಇವತ್ತಿನ ಸಭೆ ಅವ್ರಿಗೂ ಫೇವರೇಬಲ್ ಆಗಲಿಲ್ಲ, ಇವ್ರಿಗೂ ಫೇವರೇಬಲ್ ಆಗಲಿಲ್ಲ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಹಂಗಿದ್ರೆ ಏನಾಯ್ತು ಸಭೆಯಲ್ಲಿ? ಮಾರುತೇಶ್, ನಾನಿಲ್ಲಿ ಕುಳಿತುಕೊಂಡು ನಿನ್ನೆಯಿಂದ ನೀವೆಲ್ಲರ ಜೊತೆ ಮಾತಾಡಿ ಇಲ್ಲಿ ಲೈವ್ ಕೊಡ್ತಿರಲ್ಲ, ನಿಮ್ಮ ಬಾಡಿ ಲ್ಯಾಂಗ್ವೇಜು ನಾನು ಭಾಳ ಗಂಭೀರತೆಯಿಂದ ಗಮನಿಸ್ತಾ ಇದ್ದೀನಿ. ಬೀಟ್ ರಿಪೋರ್ಟರ್ ಕೂಡ ಬಹಳ ಮುಖ್ಯ ಆಗ್ತಾರಂತ ಇಂಥ ಸಂದರ್ಭದಲ್ಲಿ.
ಅಲ್ಲ, ನಾವು ಈ ಮ್ಯಾರಥಾನ್ ಸಭೆ ಆಗಿದ್ ನೋಡಿ ಏನೋ ಒಂದು ತೀರ್ಮಾನ ಆಗೋಗ್ಬಿಡುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ವಿ, ಅಥವಾ ತೀರ್ಮಾನಗಳನ್ನಾದ್ರೂ ತಿಳಿಸಿ ಬಿಡ್ತಾರೆ ಖಡಕ್ ಆಗಿ CM DCMಗೆ ಅಂತ ಅನ್ಕೊಂಡಿದ್ವಿ. ಬಹುಶಃ ಮ್ಯಾರಥಾನ್ ಸಭೆಯ ಔಟ್ಪುಟ್ ಅನ್ನ ನೋಡಿದಾಗ, ನಾನು ಸಂಜೆ ಕೂಡ ಹೇಳ್ತಾ ಇದ್ದೆ, ನಿನ್ನೆ ಕೂಡ ಹೇಳಿದ್ದೆ, ಏನೇ ಪಾಸಿಬಿಲಿಟೀಸ್, ಏನೇ ಬದಲಾವಣೆ, ಏನೇ ಹೈಕಮಾಂಡ್ನ ಸೂತ್ರಗಳು CM DCM ಮುಂದೆ ಇಟ್ಟರೂ ಕೂಡ CM ಸಿದ್ದರಾಮಯ್ಯ ಕನ್ವಿನ್ಸ್ ಆಗದ ಹೊರತು ಯಾವ ಡಿಸಿಷನ್ಸು ಅಥವಾ ಪಾಸಿಬಿಲಿಟೀಸು ಸೂತ್ರಗಳು ಮುಂದಕ್ಕೆ ಹೋಗಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಇತ್ತು. ಸೊ ಇವತ್ತಿನ ಸಭೆಯ ಔಟ್ಪುಟ್ಟನ್ನು ಗಮನಿಸಿದಾಗಲೂ ಕೂಡ CM ಸಿದ್ದರಾಮಯ್ಯ ಈ ತನಕ ಕನ್ವಿನ್ಸ್ ಆಗಿಲ್ಲ ಅನ್ನೋದು ಭಾಳ ಸ್ಪಷ್ಟ. ನಾಥು ಸರ್ ಹೇಳ್ತಾ ಇದ್ರು, ಪರಿಷತ್ತು ಮತ್ತು ರಾಜ್ಯಸಭೆ ಚುನಾವಣೆ ಮುಂದಿಟ್ಕೊಂಡು ಹೈಕಮಾಂಡ್ ಇಂಥದ್ದೊಂದು ಸರ್ಕಸ್ ಮಾಡಕ್ಕೆ ಹೊರಟಿರೋದ್ರು ಎಷ್ಟರ ಮಟ್ಟಿಗೆ ಅದು ಸರಿ ಅನ್ಸುತ್ತೆ ಅನ್ನೋದು. ಆದರೆ ಹೈಕಮಾಂಡ್ಗೆ ಈ ರಾಜ್ಯಸಭೆಯ ಆಪ್ಷನ್ ಬಿಟ್ಟು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಅವರಿಗೆ ನೆಕ್ಸ್ಟ್ ಏನು ಕೊಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಏನೂ ಇಲ್ಲ. ಅವರಿಗೆ ಇರುವಂಥದ್ದು ರಾಜ್ಯಸಭೆಯ ಆಫರನ್ನು ಮಾಡುವಂಥದ್ದು ಮತ್ತು ರಾಜ್ಯಸಭೆಗೆ ನೀವು ಬನ್ನಿ, ರಾಷ್ಟ್ರೀಯ ರಾಜಕಾರಣಕ್ಕೆ ನಿಮ್ಮ ಅಗತ್ಯತೆ ಇದೆ, ನಿಮ್ಮ ಅನುಭವ, ನಿಮ್ಮ ಜ್ಞಾನ ಎಲ್ಲವೂ ಕೂಡ ರಾಷ್ಟ್ರ ರಾಜಕಾರಣಕ್ಕೆ ಬೇಕು ಅನ್ನುವಂಥ ಒಂದು ವಿಚಾರವನ್ನು ಅವ್ರನ್ನ ಪ್ರಸ್ತಾಪ ಮಾಡಿ CM ಬಿಟ್ಟು ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ಹೇಳುವಂಥ ಆಪ್ಷನ್ ಇರೋದೇ ರಾಜ್ಯಸಭೆಯ ಈ ಚುನಾವಣೆ ಘೋಷಣೆ ಆಗಿರುವ ಕಾರಣಕ್ಕಾಗಿ. ಹಿಂದೆ ಎಲ್ಲ ಇಷ್ಟು ಡೆವಲಪ್ಮೆಂಟ್ ಆದಾಗ MLAಗಳು ಡೆಲ್ಲಿಗೆ ಹೋದಾಗ ಯಾಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇಬ್ಬರನ್ನ ಕರೀಲಿಲ್ಲ ಅಂತ ಹೇಳಿದ್ರೆ, CM ಅವರನ್ನ ನೀವು ಅಧಿಕಾರ ಬಿಡಿ ಅಂತ ಹೇಳಿದಾಗ ಅವರಿಗೆ ಪರ್ಯಾಯ ಏನು ಅನ್ನುವಂಥದ್ದನ್ನು ಹೇಳೋದಕ್ಕೆ ಹೈಕಮಾಂಡ್ನ ಮುಂದೆ ಯಾವ ಆಯ್ಕೆಗಳು ಕೂಡ ಇರಲಿಲ್ಲ. DK ಶಿವಕುಮಾರ್ ನೀವು ಮುಖ್ಯಮಂತ್ರಿ ಮಾಡಬೇಕು, ಹಾಗಾಗಿ ಕೆಳಗಿಳಿರಿ, ಆ ಒಂದು ವಾದವನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ಹೈಕಮಾಂಡ್ನ ಮುಂದೆ ರಾಜ್ಯಸಭೆ ಚುನಾವಣೆ ಘೋಷಣೆ ಆಗಿರುವ ಮುಂದಿಟ್ಕೊಂಡು ಕರೆದಿರೋದ್ರ ಉದ್ದೇಶ, ನಿಮಗೆ ರಾಜ್ಯಸಭೆಯನ್ನು ಕೊಡ್ತೀವಿ, ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ, ರಾಜ್ಯಸಭೆಗೆ ಬನ್ನಿ ಅನ್ನುವಂಥ ಆಹ್ವಾನವನ್ನು ಮಾಡಿದ್ದಾರೆ ಅನ್ನುವಂಥದ್ದಿದೆ. ಆದರೆ ನಾವು ಮೊನ್ನೆ ಸಂಜೆ ಕೂಡ ಹೇಳ್ತಾ ಇದ್ವಿ, ಬೆಳಗ್ಗೆ ಕೂಡ ಡಿಸ್ಕಷನ್ ಮಾಡಿದ್ವಿ, ಸಿದ್ದರಾಮಯ್ಯ ಏಕಾಏಕಿ ನಿರ್ಧಾರವನ್ನು ಪ್ರಕಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜೂನ್ 8ರ ಒಳಗೆ ಸಿದ್ದರಾಮಯ್ಯ ತೀರ್ಮಾನ ಮಾಡಬೇಕು, ರಾಜ್ಯಸಭೆಗೆ ಹೋಗಬೇಕಾ ಬೇಡವಾ. ಸಿದ್ದರಾಮಯ್ಯ ರಾಜ್ಯಸಭೆಗೆ ಹೋಗುವಂಥದ್ದನ್ನ ಕನ್ವಿನ್ಸ್ ಆದರೆ ಮಾತ್ರ ಮುಂದಿನ ಬೆಳವಣಿಗೆಗಳು ಅಥವಾ ಮುಂದಿನ ನಾಯಕತ್ವದ ಬದಲಾವಣೆ ವಿಚಾರದಲ್ಲಿ ತೀರ್ಮಾನಗಳನ್ನು ಹೈಕಮಾಂಡ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಯಾಕಂದರೆ ಹೈಕಮಾಂಡ್ ನೇರವಾಗಿ ಮುಖ್ಯಮಂತ್ರಿಗಳನ್ನು ಇಲ್ಲ ನೀವು ಕೆಳಗಿಳಿರಿ ನಾವು ಮಾಡ್ತೀವಿ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಇವತ್ತಿನ ಮಟ್ಟಕ್ಕೆ ಇಲ್ಲ. ಮತ್ತು ಸಿದ್ದರಾಮಯ್ಯನವರಂಥ ನಾಯಕತ್ವ, ಅವರ ವರ್ಚಸ್ಸನ್ನು ಈ ರೀತಿಯಾಗಿ ಕಡೆಗಣಿಸೋದಕ್ಕೂ ಹೈಕಮಾಂಡ್ಗೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟವಾಗಿ ಇದೆ. ಹಾಗಾಗಿನೇ ಹೈಕಮಾಂಡ್ ಇಷ್ಟು ಸುದೀರ್ಘವಾದಂಥ ಮೀಟಿಂಗ್ ಮಾಡುವಂಥ ಪರಿಸ್ಥಿತಿ ಯಾಕೆ ಬಂತು? ಒಂದು, ಸಿದ್ದರಾಮಯ್ಯನವ್ರನ್ನ ಕನ್ವಿನ್ಸ್ ಮಾಡಬೇಕು. ಸಿದ್ದರಾಮಯ್ಯ ಕನ್ವಿನ್ಸ್ ಆಗದ ಹೊರತು ಯಾವ ವಿಚಾರಗಳು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಲ್ಲ ಅನ್ನೋದು ಹೈಕಮಾಂಡ್ಗೂ ಕೂಡ ಅರಿವಿದೆ. ಸೊ ಒಂದು ಹೈಕಮಾಂಡ್ ಮೂಲಗಳಿಂದ ಬರ್ತಾ ಇರುವಂತ ಮಾಹಿತಿ ಪ್ರಕಾರ ಅಲ್ಲ, ಈಗ ಬೇರೆ ಹೈಕಮಾಂಡ್ಗೆ ಹೇಳೋದಕ್ಕೆ ಬೇರೆ ಆಪ್ಷನ್ ಇಲ್ಲ. ಸಿದ್ದರಾಮಯ್ಯ ಹೂ ಅಂತಾರ, ಹೂ ಅನ್ನೋದು ಸೆಕೆಂಡ್ರಿ. ಆದ್ರೆ ಹೈಕಮಾಂಡ್ ನಿಮ್ಮನ್ನು ಕೆಳಗಿಳಿಸ್ತೀವಿ ಅಥವಾ ನಿಮ್ಮನ್ನ ನೀವು CM ಸ್ಥಾನ ಬಿಡಬೇಕಾಗತ್ತೆ ಅನ್ನೋದಕ್ಕೆ ಪರ್ಯಾಯ ಏನು ಅನ್ನೋದು ಬೇಕಲ್ಲ. ಸಿದ್ದರಾಮಯ್ಯ ಅವ್ರನ್ನ ಯಾವುದೇ ಕಾರಣಕ್ಕೂ ನೀವು ಸೈಲೆಂಟ್ ಆಗಂತೂ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಇನ್ನೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಡ್ಯಾಮೇಜ್ ಆಗುತ್ತೆ. ನಾಳೆ ಅವ್ರು ಸೈಲೆಂಟ್ ಆಗಿ ಕೂತ್ರು ಅಂದ್ರೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಅಂತೂ ಇದ್ದೇ ಇದೆ. ಹಾಗಾಗಿ ಹೈಕಮಾಂಡ್ ಒಂದು ಆಪ್ಷನ್ ಅನ್ನ CM ಮುಂದೆ ಇಡೋದಕ್ಕೆ ಇರುವಂತದ್ದೇ ರಾಜ್ಯಸಭೆ. ಅದನ್ನು ಹೊರತುಪಡಿಸಿ ನೀವೇನೋ ಅವ್ರನ್ನ ಮಿನಿಸ್ಟರ್ ಆಗಿ ಮುಂದುವರಿರಿ ಅಥವಾ ನೀವು KPCC ತಗೊಳ್ಳಿ, ಇನ್ನೊಂದು ಅಥವಾ ನೀವು ಮಗನ ಸಚಿವರನ್ನು ಮಾಡ್ತೀವಿ, ಈ ತರದ ಆಪ್ಷನ್ಗಳನ್ನು ಸಿದ್ದರಾಮಯ್ಯ ಮುಂದೆ ಇಟ್ಟರೆ ಅವರ ಮುಖ್ಯಮಂತ್ರಿ ಹುದ್ದೆಗಿಂತ ಕೆಳ ದರ್ಜೆದಾಗತ್ತೆ. ಅವ್ರು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೇಕಂದ್ರೆ ನೀವು ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು, ರಾಜ್ಯಸಭೆಗೆ ಬರಬೇಕು ಅನ್ನುವಂಥದ್ದು. ಆ ಕಾರಣಕ್ಕಾಗಿ ರಾಜ್ಯಸಭೆಯ ಆಪ್ಷನ್ ಅನ್ನ CM ಮುಂದೆ ಇಟ್ಟಿದ್ದಾರೆ. CM ತಮ್ಮ ನಿರ್ಣಯವನ್ನ ಹೇಳಿಲ್ಲ ಸಭೆಯಲ್ಲಿ, ತಮ್ಮ ಆಪ್ತರ ಜೊತೆಗೆ ಚರ್ಚಿಸಿ ತೀರ್ಮಾನವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಬಂದ ಒಂದು ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರಿಗೆ ಈ ಆಫರ್ನ ಇಟ್ಟಾಗ ಹಾಗಿದ್ರೆ ಕರ್ನಾಟಕದ CM ಯಾರು ಅನ್ನುವಂಥ ಪ್ರಶ್ನೆಯನ್ನ ಎತ್ತಿದ್ದಾರೆ. ಹೈಕಮಾಂಡ್ ನಾಯಕರು ಹೇಳ್ತಾ ಇದ್ದಾರೆ ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. DK ಶಿವಕುಮಾರ, ಪರಮೇಶ್ವರ, ಮತ್ತೊಬ್ಬರ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಂಡ್ರೂ ಕೂಡ ನಿಮ್ಮ ವಿಶ್ವಾಸವನ್ನ ತೆಗೆದುಕೊಂಡೇ ತೀರ್ಮಾನವನ್ನ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಸಿದ್ದರಾಮಯ್ಯನವರಿಗೆ ಕನ್ವೆ ಮಾಡಿದ್ದಾರೆ. ಇದರ ಜೊತೆಗೆ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಇರಬೇಕು ಏನು ಅನ್ನೋದ್ರ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರು ವಾಪಸ್ ಪ್ರಶ್ನೆಯನ್ನೇ ಎತ್ತಿದ್ದಾರೆ. ಇದೆಲ್ಲ ನಿರ್ಧಾರಗಳು ನಿಮ್ಮನ್ನ ಹೊರತಾಗಿ ನಾವು ಮಾಡೋದಕ್ಕೆ ರೆಡಿ ಇಲ್ಲ, ನಿಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ತೀರ್ಮಾನಗಳನ್ನ ಕೈಗೊಳ್ತೀವಿ ಅನ್ನುವಂಥದ್ದನ್ನು ಕೂಡ ಸಿದ್ದರಾಮಯ್ಯನವರು ಕನ್ವೆ ಮಾಡಿದ್ದಾರೆ. ಏನೋ ನನಗೆ ತಾರ್ಕಿಕವಾಗಿ ಈ ಚರ್ಚೆ ಅಷ್ಟು ಡೀಟೇಲ್ ತನಕ ಹೋಗಿರಬಹುದು ಅಂತ ನನಗೆ ಕನ್ವಿನ್ಸ್ ಆಗ್ತಿಲ್ಲ. ಕ್ಯಾಬಿನೆಟ್ ಹೆಂಗಿರ್ಬೇಕು ಅನ್ನೋದರ ತನಕ ಈ ಚರ್ಚೆ ಹೋಗಿರ್ಲಿಕ್ಕಿಲ್ಲ. ಅಕಸ್ಮಾತ್ ಹಂಗಾಗಿದ್ರೆ ಸಿದ್ದರಾಮಯ್ಯನವರು ಕೆಳಗಿಳಿಯುವುದಕ್ಕೆ ಮಾನಸಿಕವಾಗಿ ತಯಾರಾಗಿದ್ದಾರೆ ಅಂತ ಮೆಸೇಜ್ ಕನ್ವೆ ಆಗ್ತಾ ಇತ್ತು. DK ಶಿವಕುಮಾರ್ಗೂ ಕನ್ವೆ ಆದಂಗೆ ಆಗ್ತಿತ್ತದು. ಅವರ ಬಾಡಿ ಲ್ಯಾಂಗ್ವೇಜು, ಶಬ್ದಗಳನ್ನು ನೋಡಿದ್ರೆ ಹಂಗೆ ಅನ್ನಿಸ್ತಾ ಇಲ್ಲ. ಅಲ್ಲ
ಅಲ್ಲಲ್ಲ, ಸಿದ್ದರಾಮಯ್ಯನವರು ಅಂದ್ರೆ ನಾನು ಹೇಳಿದ್ರೆ ನೆಕ್ಸ್ಟ್ ಏನು ಅನ್ನೋದ್ರ ಕುತೂಹಲಗಳು ಕೂಡ ಇರುತ್ತೆ. ಆ ಕಾರಣಕ್ಕಾಗಿ ಈ ಪ್ರಶ್ನೆಗಳನ್ನು ಅವರು ಹೈಕಮಾಂಡ್ನ ಮುಂದೆ ಕೇಳಿದ್ದಾರೆ, ಯಾರು ಇರ್ತಾರೆ, ಏನು ಕತೆ ಅಂತ. ಅದೆಲ್ಲವನ್ನು ನಿಮ್ಮ ವಿಶ್ವಾಸದ ಮೇಲೆಯೇ ನಾವು ಮಾಡ್ತೀವಿ, ನಿಮ್ಮನ್ನ ಕಡೆಗಣಿಸಿ ಯಾವ ತೀರ್ಮಾನಗಳನ್ನು ನಾವು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ನಾಳೆ ಡಿ ಕೆ ಶಿವಕುಮಾರ್ ಅವ್ರನ್ನೇ ಮಾಡ್ತೀವಿ ಅಂತ ಹೈಕಮಾಂಡ್ ಸಿದ್ದರಾಮಯ್ಯನವ್ರ ಮುಂದೆ ಹೇಳಿಲ್ಲ. ನಾವೇ ಯಾವನ್ನೇ ಆಯ್ಕೆ ಮಾಡೋದಾದ್ರೂ ಕೂಡ ಆಗಲೂ ನಿಮ್ಮ ವಿಶ್ವಾಸವನ್ನು ತೆಗೆದುಕೊಂಡೇ ಮಾಡ್ತೀವಿ ಅನ್ನೋದನ್ನ ಸಿದ್ದರಾಮಯ್ಯನವ್ರಿಗೆ ಕನ್ವೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ನಿರ್ಧಾರದ ಮೇಲೆಯೇ ಮುಂದಿನ ಭವಿಷ್ಯ ನಿಂತಿದೆ. ಅದು ಜೂನ್ 8ರ ಒಳಗೆ ತೀರ್ಮಾನಗಳಾಗಬೇಕು. ಜೂನ್ 8ರ ಒಳಗೆ ತೀರ್ಮಾನ ಆಗಿಲ್ಲ ಅಂದ್ರೆ ವಾಟ್ ನೆಕ್ಸ್ಟ್ ಸಿದ್ದರಾಮಯ್ಯನವರು ಅನ್ನೋದ್ರ ಬಗ್ಗೆಯೂ ಕೂಡ ಹೈಕಮಾಂಡ್ನ ಬಳಿಯೂ ಆಪ್ಷನ್ಗಳಿಲ್ಲ. ಯಾಕಂದ್ರೆ ರಾಜ್ಯಸಭೆಗೆ ನಾಮಿನೇಷನ್ಗೆ ಜೂನ್ 8 ಕೊನೆ. ಅದೇ ಡಿ ಕೆ ಶಿವಕುಮಾರ್ ಅಸಮಾಧಾನಕ್ಕೆ ಕಾರಣ. ಸಿದ್ದರಾಮಯ್ಯನವರು ತಮ್ಮ ನಿಲುವನ್ನ ಖಚಿತಪಡಿಸೋದನ್ನ ಮಾರುತೇಶ್, ಅದೇ ಡಿ ಕೆ ಶಿವಕುಮಾರ್, ಯಾಕಂದ್ರೆ ಹೈಕಮಾಂಡ್ ಈಗ ಅಂದ್ರೆ ಜೂನ್ 8ಕ್ಕೆ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಅನ್ನೋದೇ ಡಿ ಕೆ ಶಿವಕುಮಾರ್ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿರಬೇಕು. ಯಾಕಂದ್ರೆ ಅವ್ರಿಗೆ ಅನೇಕ ಬಾರಿ ಆಗಿದೆ, ತುತ್ತು ಬಂತು 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 ಅಂದಾಗ ಅದು ತುತ್ತು ಕೈ ತಪ್ಪು ಹೋಗಿರ್ತಕ್ಕಂಥ ಅನೇಕ ಉದಾಹರಣೆಗಳು ಡಿ ಕೆ ಶಿವಕುಮಾರ್ಗೂ ಆಗಿವೆ. ಹೌದು, ಈಗ ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಆಗಿ ಹೇಳಬೇಕಾಗಿತ್ತು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲಿ ಇದೆ. ಆಮೇಲೆ ಹೈಕಮಾಂಡ್ ಈಗ ನನಗೆ ಪ್ರಾಮಿಸ್ ಮಾಡಿದ್ರು, ನನಗೆ ಅಧಿಕಾರ ಹಂಚಿಕೆ ಬಹಳ ಸ್ಮೂತ್ ಆಗಿ ಆಗಬೇಕು, CM ಅನ್ನ ಕನ್ವಿನ್ಸ್ ಮಾಡುವಂಥ ಜವಾಬ್ದಾರಿ ಹೈಕಮಾಂಡ್ನ ಮೇಲೆ ಇದೆ. CM ಕನ್ವಿನ್ಸ್ ಮಾಡೋದಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ, ಆದರೆ ಹೈಕಮಾಂಡ್ ಆ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಸಿದ್ದರಾಮಯ್ಯ ಒಪ್ಪದೇ ಇದ್ರೆ ಏನು ಅನ್ನೋದಕ್ಕೆ ಹೈಕಮಾಂಡ್ನ ಬಳಿ ಉತ್ತರ ಇಲ್ಲ. ಡಿ ಕೆ ಶಿವಕುಮಾರ್ ಈಗ ಸಿದ್ದರಾಮಯ್ಯ ಬಿಡಲ್ಲ ಅಂತ ಹೇಳಿದ್ರೆ ಏನು ಅಂತ ಹೈಕಮಾಂಡ್ ಮುಂದೆ ಪ್ರಶ್ನೆ ಇಟ್ಟರು ಕೂಡ ಆ ಪ್ರಶ್ನೆಗಳಿಗೂ ಉತ್ತರ ಇಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಈ ತಳಮಳ ಇರ್ತಕ್ಕಂಥದ್ದು CM ಅವರ ಕ್ಯಾರೆಕ್ಟರೇ ಆ ರೀತಿ ಬಂದಿದೆ. ಅವರ ಕ್ಯಾರೆಕ್ಟರ್ ರಾಜಕಾರಣದಲ್ಲಿ ಒಂದು ರೀತಿ ರೆಬೆಲ್ ಕ್ಯಾರೆಕ್ಟರ್. ಯಾವುದನ್ನು ಸಲೀಸಾಗಿ ಒಪ್ಕೊಂಡು ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿರುವಂಥದ್ದಿಲ್ಲ. ಹಾಗಾಗಿ ತಮ್ಮ ಆಪ್ತರ ಜೊತೆಗೆ ಈಗ ಸಭೆ ಮಾಡ್ತಾ ಇದ್ದಾರೆ, ಅಭಿಪ್ರಾಯಗಳನ್ನು ಕೇಳ್ತಾರೆ. ಅಂತಿಮವಾಗಿ ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ, ಆದರೆ ಅವ್ರ ಮನಸ್ಸಿನಲ್ಲಂತೂ ಬಹಳ ಸ್ಪಷ್ಟವಾಗಿ ಇದೆ, ರಾಜ್ಯಸಭೆಗೆ ಹೋಗೋದು ಬೇಡ ಅನ್ನೋದು ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥ ಮಾತು. ಆದರೆ ಬೆಂಬಲಿಗರು ಅದಕ್ಕೆ ಬೆಂಬಲವಾಗಿ ನಿಲ್ತಾರ? ಅವರ ಆಪ್ತ ಸಚಿವರು ಕೂಡ ಸಿದ್ದರಾಮಯ್ಯ ತೆಗೆದುಕೊಳ್ಳುವಂಥ ಯಾವುದೇ ನಿರ್ಧಾರಗಳಿಗೆ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಗಟ್ಟಿ ಧ್ವನಿಯಿಂದ ಒಪ್ಕೊಳ್ತಾರ? ಈ ಎಲ್ಲವೂ ಕೂಡ ಆನಂತರದ ಸಿದ್ದರಾಮಯ್ಯನವರ ನಿರ್ಧಾರದ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಕಾಣಿಸ್ತಾ ಇದೆ. ಬಟ್ ಅದರ ಅರ್ಥ ಅಂದ್ರೆ ಕೆ ಸಿ ವೇಣುಗೋಪಾಲ್ ಸತ್ಯ ಹೇಳಿದ್ದಾರೆ ಹೊರಗಡೆ ಬಂದು. ರಾಜ್ಯಸಭೆ ಬಗ್ಗೆನೇ ಚರ್ಚೆ ಆಗಿದೆ, ರಾಜ್ಯಸಭೆ ಬಗ್ಗೆ ಚರ್ಚೆ ಆಗಿದೆ. ಆದರೆ ಅಷ್ಟರ ಮಟ್ಟಿಗೆ ಕೆ ಸಿ ವೇಣುಗೋಪಾಲ್ ಸತ್ಯ ಹೇಳಿದ್ದಾರೆ. ಅಲ್ಲ ರೀ, ನೀವು ರಾಜ್ಯಸಭೆ ಬಗ್ಗೆ ಚರ್ಚೆ ಮಾಡಿದ್ರು ಕೂಡ ಓಪನ್ ಅಪ್ ಅಂದ್ರೆ ಆಪ್ಷನ್ ಇಟ್ಟಿರುವಂತದ್ದು ಕೂಡ ಸಿದ್ದರಾಮಯ್ಯನವರಿಗೆ. ನೀವು ರಾಜ್ಯಸಭೆಗೆ ಎಂಟ್ರಿ ಆಗ್ತೀರಂದ್ರೆ ಕ್ಲಿಯರ್ ಆದಾಗ ಮಾರುತೇಶ್ ಹೇಳಿದ್ರು ಆಯ್ತು, ನಾನು ಕೆಳಗೆ ಇಳಿದ್ರೆ ಮುಂದೇನು ಅಂತ ಕೇಳಿದ್ರಂತೆ. ಇನ್ನು 2 ಬೇರೆ ಬೇರೆ ಮೂಲಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾವೆ. ಆಯ್ತಪ್ಪ ನಾನು ಕೆಳಗೆ ಇಳಿಬೇಕಾ, ಓಕೆ, ಬಟ್ ಡಿ ಕೆ ಶಿವಕುಮಾರ್ ಆಗಂಗಿಲ್ಲ ಅಂತ ಏನಾದರೂ ಸಿದ್ದರಾಮಯ್ಯನವರು ಅಂದರೆ? ಅಜಿತ್, ಅದು ನೋಡಿ, ಈಗ ಸಿದ್ದರಾಮಯ್ಯನವರ ಜಾಯಮಾನದಲ್ಲಿ ಮತ್ತು ಈ ಮಾಸ್ ಲೀಡರ್ಸ್ಗಳ ಜಾಯಮಾನದಲ್ಲಿ ಇಷ್ಟು ಸುಲಭವಾಗಿ ಎಲ್ಲವನ್ನು ಅವರು ಬಿಟ್ಟುಕೊಡುವಂಥದ್ದಿಲ್ಲ. ಸೊ ನನಗನ್ಸುತ್ತೆ ಸಿದ್ದರಾಮಯ್ಯನವರು ವಾಪಸ್ ಬೆಂಗಳೂರಿಗೆ ಬಂದು ಏನು ನಿರ್ಣಯವನ್ನು ತೆಗೆದುಕೊಳ್ತಾರೆ ಹೈಕಮಾಂಡ್, ಈಗ 2 ದೃಷ್ಟಿಯಿಂದ ಇದನ್ನು ನೋಡ್ಬೋದು. ಹೈಕಮಾಂಡ್ ನೋಡಿ, ನಾವಂತರೂ ಪ್ರಯತ್ನ ಮಾಡ್ತಿದ್ದೀವಿ, ಅವ್ರು ಒಪ್ತಾ ಇಲ್ಲ, ನಾವೇನು ಮಾಡೋಕ್ಕಾಗತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಬೇಸರಕ್ಕೂ ಕೂಡ ಕಾರಣ ಇರ್ಬೋದು. ಎಸ್. ಸೊ ಎಲ್ಲ ರೀತಿಯ ಪರ್ಮ್ಯುಟೇಷನ್ಸ್, ಕಾಂಬಿನೇಷನ್ಸ್ಗಳು, ಸಾಧ್ಯತೆಗಳು ನಿಶ್ಚಿತವಾಗಿರ್ತವೆ. ಡಿ ಕೆ ಶಿವಕುಮಾರರ ಫ್ರಸ್ಟ್ರೇಷನ್ ಯಾಕೆ ಅರ್ಥ ಆಗ್ತಿದೆ ಅಂತಂದರೆ, ನೀವು ಇಲ್ಲಿಂದ ಸೀದಾ ತೆಗೆದುಕೊಂಡು ಹೋಗ್ಬೇಕಲ್ಲ ಮುಂದಿನ ಹಂತದವರೆಗೆ. ಅದು ಹೌದು, ಸರಿಯಾಗಿ ಆಗುತ್ತೋ ಇಲ್ವೋ ಅವ್ರದ್ದು ಹಳೇದೆಲ್ಲ ಅವ್ರಿಗೆ ನೆನಪು ಬರ್ತಾ ಇರ್ಬೋದಲ್ಲ. ಕರೆಕ್ಟ್. ಹಿಂಗೆ ಮಾಡಿ ಸಿದ್ದರಾಮಯ್ಯನವರು ಅವಕಾಶ ಕೊಟ್ಟ ತಕ್ಷಣ ಇನ್ನೊಂದೇನೋ ಫುಟ್ಬಾಲ್ ಆಡ್ತಾರೆ, ಹಾಕಿ ಆಡ್ತಾರೋ, ಚೆಸ್ ಆಡ್ತಾರೋ. ಎಸ್. ಹಿಂದೆ 2016ರಲ್ಲಿ ಆಡಿದ್ರು, 2023ರಲ್ಲಿ ಆಡಿದ್ರು. ಅದನ್ನ ಮಾಡಿಬಿಟ್ರೆ ಅನ್ನುವ ಆತಂಕ ಡಿ ಕೆ ಶಿವಕುಮಾರ್ಗೆ ಇರಬಹುದು. ಎಸ್. ಬಟ್ ನನಗನ್ಸುತ್ತೆ ಇದರಲ್ಲಿ ಇನ್ನೊಂದು ಪೇಚು ಇದೆ ಏನೋ ಗೊತ್ತಿಲ್ಲ. ಅಜಿತ್, ರಾಜ್ಯಸಭೆಗೆ ನೀವು ಹೋಗ್ತೀರಾ ಅಂತ ಕೇಳಿದ್ದಾರೆ ಅಂತ ಈಗ ರಿಪೋರ್ಟರ್ಸ್ಗಳು ಹೇಳ್ತಾ ಇರೋದು, ಬೇರೆ ಬೇರೆ ಚಾನೆಲ್ಗಳಲ್ಲೂ ಅದು ಬರ್ತಾ ಇದೆ. ಬಟ್ ನಿಮಗೇ ಮಾಡ್ತೀವಿ ಅಂತ ಎಲ್ಲವರು ಡಿ ಕೆ ಶಿವಕುಮಾರ್ಗೆ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಓಕೆ, ಸಿದ್ದರಾಮಯ್ಯ ಇದು ಫಸ್ಟ್ ಸಿದ್ದರಾಮಯ್ಯನವ್ರದ್ದು ನಾನೇ ಮುಖ್ಯಮಂತ್ರಿ ಆಗಬೇಕು. 2ನೇ ಆಪ್ಷನ್ ಅವರು ಬೆಂಬಲಿಗರು ಪದೇ ಪದೇ ಹೇಳ್ತಾರಲ್ಲ, ಅವ್ರು ಆಗಬೇಕು, ಇವ್ರು ಆಗಬೇಕು. ಹೌದು. ಇದು ಯಡಿಯೂರಪ್ಪನವ್ರ ರೀತಿ ಆದರೆ ಗೊತ್ತಿಲ್ಲ. ಅಂದರೆ ನೋಡಿ, ಈಗ ನನಗನ್ಸುತ್ತೆ ಸಿದ್ದರಾಮಯ್ಯನವರು ಕೊನೆಯ ಕ್ಷಣದವರೆಗೂ ಅವ್ರು ಬ್ಯಾಟ್ ಬೀಸ್ತಾರೆ. ಏನ್ರಿ ಆನಂದ್, ಅವರು ಈಸ್ ಅ ವೆರಿ ಸೀಸನ್ಡ್ ಪೊಲಿಟಿಷಿಯನ್ ವಿ ಹ್ಯಾವ್ ಸೀನ್ ಇನ್ ಕರ್ನಾಟಕ. ಅವ್ರು ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಅವ್ರು 6 ಹೊಡೆದು ಉಳ್ಕೊಂಡಿದ್ದಾರೆ.
ಹೀಗಾಗಿ ಕೊನೆಯ ಹಂತದವರೆಗೆ ಏನಾಗುತ್ತೆ ಅಂತಕ್ಕಂಥದ್ದನ್ನು, ಯಾಕೆಂದರೆ ಹೈಕಮಾಂಡ್ ಇಷ್ಟು ವೀಕ್ ಇದೆ ಅಜಿತ್. ಹೌದು. ಹೈಕಮಾಂಡ್ ಆನ್ ದ ಗುಡ್ ವಿಲ್ ಕನ್ವಿನ್ಸ್ ಮಾಡಬೇಕೇ ಹೊರತು ಡಿಕ್ಟೇಟ್ ಮಾಡಿ ನಾವು ಕನ್ವಿನ್ಸ್ ಮಾಡ್ತೀವಿ ಅನ್ನೋ ಸ್ಥಿತಿಯಲ್ಲಿಲ್ಲ. ಅವ್ರದ್ದು ಸಿದ್ದರಾಮಯ್ಯನವರು ಒಪ್ಪಬಹುದಾದ ಅಂಶ ನನಗನ್ಸುತ್ತೆ, ಸೋನಿಯಾ ಗಾಂಧಿ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯ ಜಿ हमने एक निर्णय लिया है ಅಥವಾ ನಾವು ವಿ ಹ್ಯಾವ್ ಟೇಕನ್ ಎ ಡಿಸಿಷನ್ ಅನ್ನೋದು ಹೇಳಿದರೆ ಬಿಕಾಸ್ ಆಫ್ ಸೋನಿಯಾ ಗಾಂಧಿ ಅವರು ಒಪ್ಪಬಹುದು. ಬಿಕಾಸ್ ಸೋನಿಯಾ ಗಾಂಧಿ ಹಸ್ ಗಿವನ್ ಹಿಮ್ ಅ ಲೀಸ್ ಆಫ್ ಲೈಫ್, ಎಸ್, ಪೊಲಿಟಿಕಲ್ ಲೈಫ್. ಕರೆಕ್ಟ್. ಇಲ್ಲ JDSನಿಂದ ಹೊರಗಡೆ ಬಂದು ಸಿದ್ದರಾಮಯ್ಯನವರು ABPJD ಕಟ್ಕೊಂಡಾಗ ಅದು ಅಂದರೆ ಏನು ಮುಖ್ಯಮಂತ್ರಿ ಆಗುವ ಕನಸು ಅವ್ರು ಕಾಣ್ತಿರಲಿಲ್ಲ. ಹಾಗಿರುವಾಗ ಅವರನ್ನು ನೇರವಾಗಿ ರಾಷ್ಟ್ರೀಯ ಪಕ್ಷಕ್ಕೆ ತಂದು ವಿರೋಧ ಪಕ್ಷದ ನಾಯಕರನ್ನು ಮಾಡಿ ಎರಡೆರಡು ಬಾರಿ ಮುಖ್ಯಮಂತ್ರಿಗೋಸ್ಕರ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಅಲ್ಲಿ ಕರೆಸ್ಕೊಂಡು ಮುಖ್ಯಮಂತ್ರಿ ಮಾಡಿದ ಒಂದು ಗ್ರ್ಯಾಟಿಟ್ಯೂಡ್ ಸಿದ್ದರಾಮಯ್ಯನವರು ಅನೇಕ ಬಾರಿ ಹೇಳ್ಕೊಂಡಿದ್ದಾರೆ. ಸೋನಿಯಾ ಗಾಂಧಿ ಅವ್ರ ಮೇಲೆ, ಗಾಂಧಿ ಕುಟುಂಬದ ಮೇಲೆ ಅವ್ರಿಗೊಂದು ಗ್ರ್ಯಾಟಿಟ್ಯೂಡ್ ನಿಶ್ಚಿತವಾಗಿದೆ. ರಾಜಕೀಯ ಜೀವನದ ಸಂಧ್ಯಾಕಾಲದಲ್ಲಿ ಆ ಗ್ರ್ಯಾಟಿಟ್ಯೂಡನ್ನು ತೋರ್ಪಡಿಸ್ತಾರಾ ಇಲ್ವಾ, ಇವೆಲ್ಲವೂ ಕೂಡ ಚರ್ಚೆಯ ಭಾಗಗಳ ಜೊತೆ. ನನಗನ್ಸುತ್ತೆ ವಾಪಸ್ ಅವರು ಬೆಂಗಳೂರಿಗೆ ಬಂದ ಮೇಲೆ ಏನಾಗುತ್ತೆ, ನಿತೀಶ್ ಕುಮಾರ್ ರೀತಿ ಆಗತ್ತಾ? ಎಸ್, ಉದಾಹರಣೆ ಇದೆ ನಮ್ಮ ಎದುರಿಗೊಂದು. ನಿತೀಶ್ ಕುಮಾರನ್ನು ಕೆಳಗಿಳಿಸುವಾಗ ಇದೇ ರೀತಿ BJP ಇದೆ. ಎಸ್, ಹೀಗಾಗಿ ಏನಾಗುತ್ತೆ ಅಂತಕ್ಕಂಥದ್ದು ಪ್ರಾಯಶಃ ಹಾರ್ಸಸ್ ಮೌತಿಂದ ಕೇಳೋ ತನಕ ಆ ಕಡೆ ಹಿಂಗಾಗಿದೆ, ಈ ಕಡೆ ಹಿಂಗಾಗಿದೆ ಅಂತಕ್ಕಂಥ ಚರ್ಚೆಗಳೇ ನಡೀತಿವೆ ಹೊರತು ಒಂದು ಸ್ಪಷ್ಟತೆ ಇಲ್ಲ. ಬಟ್ ನನಗನ್ಸುತ್ತೆ ರಾಜ್ಯಸಭಾ ಚುನಾವಣೆ ಇಸ್ ಕ್ರೂಷಿಯಲ್. ನಾವು ಹಿಂದೂ ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ರಾಜ್ಯಸಭಾ ಚುನಾವಣೆ ಮೇಲ್ನೋಟಕ್ಕೆ ಕಣ್ಣಿಗೆ ಕಾಣುವಷ್ಟು ಸುಲಭವಾಗಿ ನಡೆಯೋ ಚುನಾವಣೆ ಅಲ್ಲ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.